ಚುನಾವಣಾ ನೀತಿ ಸಂಹಿತೆಯ ಎಫೆಕ್ಟ್ ಕುಮಾರಸ್ವಾಮಿಯ ಬಿಡದಿ ತೋಟದ ಮನೆಯ ಸಭೆ ಈಗ ರದ್ದಾಗಿದೆ. ಚುನಾವಣಾ ನೀತಿ ಸಂಹಿತೆಯ ಎಫೆಕ್ಟ್ ಇರೋದ್ರಿಂದ ಸಭೆ ಈಗ ರದ್ದಾಗಿದೆ ಅಂತಿದ್ದಾರೆ. ಕುಮಾರಸ್ವಾಮಿ ಅವರ ಬಿಡದಿ ತೋಟದ ಮನೆಯ ಸಭೆ ರದ್ದನ್ನ ಮಾಡಿದ್ದಾರೆ. ಹೊಸತೊಡಕು ನೆಪದಲ್ಲಿ ಔತಣಕೂಟವನ್ನ ಕುಮಾರಸ್ವಾಮಿ ಅವರು ಏರ್ಪಡಿಸಿದ್ರಲ್ಲಿ ಚುನಾವಣಾ ನೀತಿ ಸಂಹಿತೆ ಎಫೆಕ್ಟ್. ಓಕೆ ಫೈನ್, ಹಾಗಿದ್ದಾಗ ಮಾಡಿರುವಂತ ಅಡಿಗೆ ಕಥೆ ಏನು, ಮಾಡಿರೋ ಅಡಿಗೆ ಕಥೆ ಏನು ಎಲ್ಲ ಹಂಚಿಬಿಡ್ಬೇಕಾಗತ್ತೆ ಈಗ. ಸೊ ಹೊಸತೊಡಕು ನೆಪದಲ್ಲಿ ಔತಣಕೂಟವನ್ನ ಏರ್ಪಡಿಸಿದ್ರಲ್ಲಿ ಕುಮಾರಸ್ವಾಮಿ ಅವರು ರಾಜಕೀಯ ಮುಖಂಡರ ಔತಣಕೂಟಕ್ಕೆ ಚುನಾವಣಾಧಿಕಾರಿಗಳು ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರೆ. ಚುನಾವಣಾ ನೀತಿ ಸಂಹಿತೆ ಎಫೆಕ್ಟ್ ಅಂತ ಈಗ ಹೇಳಬೇಕಿದನ್ನ. ಕಾರಣ ಈ ರೀತಿಯಾಗಿ ಸಭೆಗಳನ್ನು ಮಾಡಬೇಕು ಅನ್ನೋದಾದರೆ ಅದಕ್ಕೆ ಪರವಾನಗಿಯನ್ನು ತೆಗೆದುಕೊಳ್ಬೇಕಾಗತ್ತೆ. ಅದು ಯಾವುದೂ ಕೂಡ ಪರವಾನಗಿಯನ್ನು ಪಡ್ಕೊಳ್ಳಾರ್ದೇನೆ ಈ ರೀತಿಯಾಗಿ ನಿಮ್ಮಷ್ಟಕ್ಕೆ ನೀವೇ ಮಾಡ್ಕೊಳ್ಳೋಕೆ ಆಗಿಲ್ಲ. ರಾಜಕಾರಣಿಗಳು ಎಸ್ಪೆಷಲಿ ಜನರು ಮಾಡ್ಕೊಳ್ಬಹುದು ನಿಮ್ಮ ಕಾರ್ಯಕ್ರಮಗಳು, ಮತ್ತು ಅದರಲ್ಲಿ ರಾಜಕಾರಣಿಗಳು ರಾಜಕೀಯವನ್ನು ಬೆರೆಸೋ ಹಾಗಿಲ್ಲ ಅನ್ನೋದು ನಿಯಮಗಳಲ್ಲಿದೆ. ಬಟ್ ಈಗ ಈ ನೀತಿ ನಿಯಮಗಳೇನಿದೆ ಅದು ಈಗ ಒಂದು ಎಫೆಕ್ಟ್ ಏನಾಗಿದೆ ಅಂದರೆ ಕುಮಾರಸ್ವಾಮಿಯವರ ಬಿಡದಿ ತೋಟದ ಮನೆಯಲ್ಲಿ ನಡೆಯುವಂತಹ ಈ ಹೊಸತೊಡಕು ನೆಪದಲ್ಲಿ ನಡೆಯುತ್ತಾ ಇದ್ದಂಥ ರಾಜಕೀಯ ಸಭೆ ಈಗ ಸದ್ಯಕ್ಕೆ ರದ್ದಾಗಿದೆ. ನನ್ನ ಸಹೋದ್ಯೋಗಿ ಶ್ರೀನಿವಾಸ್ ರಾವ್ ದಳ್ವೆ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಶ್ರೀನಿವಾಸ್, ಏನೆಲ್ಲ ಅಪ್ಡೇಟ್ಸ್ ಬರ್ತಾ ಇದೆ ಬಿಡದಿಯ ತೋಟದ ಮನೆಯಿಂದ? ಅರುಣ್, ಆದಿಚುಂಚನಗಿರಿ ಶ್ರೀಗಳ ಭೇಟಿಯ ಬಳಿಕ ನೇರವಾಗಿ ಬಿಜೆಪಿ ಮತ್ತೆ ಜೆಡಿಎಸ್ ನಾಯಕರು ಬಿಡದಿ ತೋಟದ ಮನೆಗೆ ಹೋಗ್ಬೇಕಾಗಿತ್ತು. ಅಲ್ಲಿ ಸಭೆಯನ್ನ ಮಾಡಿ ಮಧ್ಯಾಹ್ನ ಊಟದ ವ್ಯವಸ್ಥೆ ಮಾಡಲಾಗಿತ್ತು. ಆದ್ರೆ ಈಗ ಬಿಡದಿ ತೋಟದ ಮನೆಗೆ ಚುನಾವಣಾ ಅಧಿಕಾರಿಗಳು ಭೇಟಿ ನೀಡಿ ಸಭೆಗೆ ಅವಕಾಶವನ್ನ ನಿರಾಕರಣೆ ಮಾಡಿದ್ದಾರೆ. ಹಾಗಾಗಿ ಚುನಾವಣಾ ಅಧಿಕಾರಿಗಳು ಸಭೆಗೆ ಅವಕಾಶ ಕೊಡದೇ ಇರೋದ್ರಿಂದ ಈಗ ಬಿಡದಿ ಮನೆಯಲ್ಲಿ ಏನು ಸಭೆಯನ್ನ ಅಥವಾ ಊಟದನ್ನ ಏರ್ಪಾಡು ಮಾಡಲಾಗಿತ್ತು ಆ ಒಂದು ಸಭೆಯನ್ನ ರದ್ದು ಮಾಡಲಾಗಿದೆ. ಈಗ ಮತ್ತೆ ಎಲ್ಲಿ ಸಭೆ ಮಾಡ್ತಾರೆ ಅನ್ನುವಂತ ಮಾಹಿತಿಗಳು ಲಭ್ಯವಾಗಿಲ್ಲ. ತಕ್ಷಣಕ್ಕೆ ಬಂದಿರೋ ಮಾಹಿತಿ ಪ್ರಕಾರ ಬಿಡದಿ ತೋಟದ ಮನೆಯಲ್ಲಿ ನಿಗದಿಯಾಗಿದ್ದ ಸಭೆಯನ್ನ ಈಗ ರದ್ದು ಮಾಡಿದ್ದಾರೆ. ಅರುಣ್. ಓಕೆ ಶ್ರೀನಿವಾಸ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಇನ್ನು ನನ್ನ ಸಹೋದ್ಯೋಗಿ ವಿನಯ್ ಈಗ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ವಿನಯ್, ಈಗ ಯಾವ ರೀತಿಯಾದ ಪರಿಸ್ಥಿತಿ ಇದೆ, ಏನು ಹೇಳ್ತಾರೆ ಚುನಾವಣಾ ಅಧಿಕಾರಿಗಳು, ಮತ್ತೆ ಅಲ್ಲಿ ತೆಗೆದುಕೊಂಡಂಥ ಈ ಎಲ್ಲ ತಯಾರಿ ಏನಿತ್ತು ಅದನ್ನು ಏನು ಮಾಡ್ತಾ ಇದ್ದಾರೆ ಇವಾಗ, ಏನಿದೆ ಅಪ್ಡೇಟ್ಸ್ ವಿನಯ್? ಅರುಣ್, ಇವತ್ತು HDK ಅವರ ತೋಟದ ಮನೆಯಲ್ಲಿ ಒಕ್ಕಲಿಗ ಮುಖಂಡರ ಒಂದು ಸಭೆಯನ್ನು ನಡೆಸಲಾಗಿತ್ತು. ಏನೋ ಯುಗಾದಿಯ ಹೊಸತೊಡಕು ಏನಿದೆ ಅದರ ಹಿನ್ನೆಲೆಯಲ್ಲಿ ಒಕ್ಕಲಿಗ ಮುಖಂಡರನ್ನ ಒಂದೆಡೆ ಸೇರಿಸಿ ಅವರಿಗೆ ಒಂದು ಭರ್ಜರಿ ಬಾಡೂಟವನ್ನು ಹಾಕುವಂತ ಒಂದು ವ್ಯವಸ್ಥೆಯನ್ನ ಮಾಜಿ ಮುಖ್ಯಮಂತ್ರಿಗಳು HD ಕುಮಾರಸ್ವಾಮಿ ಅವರು ಮಾಡಿದ್ರು. ಬಿಡದಿ ಸಮೀಪದ ಕೇತಕನಹಳ್ಳಿ ತೋಟದ ಮನೆಯಲ್ಲಿ ಅದಕ್ಕೆ ಬೇಕಾದಂತ ಎಲ್ಲ ರೀತಿಯ ವ್ಯವಸ್ಥೆಯೂ ಕೂಡ ಆಗಿತ್ತು. ಆದ್ರೆ ಕಡೆ ಕ್ಷಣದಲ್ಲಿ ಈ ಒಂದು ಬಾಡೂಟವನ್ನ ಇದೀಗ ರದ್ದು ಮಾಡ್ಕೊಂಡಿರುವಂತದ್ದು. ಅದಕ್ಕೆ ಬಹಳ ಪ್ರಮುಖ ಕಾರಣ ಅಂತಂದ್ರೆ ಚುನಾವಣಾ ಆಯೋಗದ ನೀತಿ ಸಮಿತಿಯ ಒಂದು ಭಯ. ಯಾಕೆಂದ್ರೆ ಈಗಾಗಲೇ ಬೆಳಿಗ್ಗೆಯಿಂದನೇ ಈ ಒಂದು ತೋಟದ ಮನೆಯಲ್ಲಿ ಈ ರೀತಿಯಾದ ಒಂದು ಬಾಡೂಟದ ವ್ಯವಸ್ಥೆಯನ್ನ ಮಾಡಲಾಗ್ತಾ ಇದೆ ಅನ್ನೋ ಒಂದು ಮಾಹಿತಿಯನ್ನು ಆಧರಿಸಿ ಈಗಾಗಲೇ ಚುನಾವಣಾ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದ್ರು. 10ಕ್ಕೂ ಹೆಚ್ಚು ಚುನಾವಣಾ ಅಧಿಕಾರಿಗಳು ಭೇಟಿ ನೀಡಿದ್ರು. ಸಹಾಯಕ ಚುನಾವಣಾ ಅಧಿಕಾರಿಯೇ ಸ್ಥಳಕ್ಕೆ ಬಂದು ಪರಿಶೀಲನೆಯನ್ನು ಕೂಡ ನಡೆಸಿದ್ರು. ಈ ಹಿನ್ನೆಲೆಯಲ್ಲಿ ಅಲ್ಲಿ ಸುಮಾರು 150ರಿಂದ 200 ಜನಕ್ಕೆ ಊಟದ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ಆದರೆ 50ಕ್ಕಿಂತ ಹೆಚ್ಚು ಜನ ಒಂದೆಡೆ ಸೇರಿದ್ರೆ ಅದು ಚುನಾವಣಾ ನೀತಿ ಸಮಿತಿಯ ಸ್ಪಷ್ಟ ಉಲ್ಲಂಘನೆ ಆಗುತ್ತೆ. ಈ ಬಗ್ಗೆ ಅಧಿಕಾರಿಗಳು ಎಚ್ಚರಿಕೆಯನ್ನ ಕೊಟ್ಟಿರುವಂತದ್ದು. ಅಲ್ಲದೆ ಸುಮಾರು ಏನು 100ಕ್ಕೂ ಹೆಚ್ಚು ಚೇರ್ಗಳು ಶಾಮಿಯಾನದ ವ್ಯವಸ್ಥೆಯನ್ನು ಏನು ಮಾಡಲಾಗಿತ್ತು ಅದನ್ನು ಕೂಡ ಅಧಿಕಾರಿಗಳು ತೆರವು ಮಾಡಿಸಿದ್ದಾರೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಈ ರೀತಿಯಾದಂಥ ಆಯೋಜನೆಯನ್ನ ಮಾಡೋಗಿಲ್ಲ. ಬಾಡೂಟ ಆಗಿರ್ಬೋದು ಅಥವಾ ಇನ್ನೊಂದು ರೀತಿಯಾದಂಥ ವ್ಯವಸ್ಥೆಗಳು ರಾಜಕೀಯ ಮುಖಂಡರು ಒಂದೆಡೆ ಸೇರುವಾಗಿಲ್ಲ. ಇದು ಚುನಾವಣೆ ನೀತಿ ಸಮಿತಿಯ ಸ್ಪಷ್ಟ ಉಲ್ಲಂಘನೆ ಆಗುತ್ತೆ. ಹಾಗಾಗಿ ಈ ಬಗ್ಗೆ ನೀವು ಕೂಡಲೇ ಕ್ರಮ ವಹಿಸಬೇಕು ಅಂತ ಹೇಳಿರುವಂಥ ಹಿನ್ನೆಲೆಯಲ್ಲಿ ಇದೀಗ ತೋಟದ ಮನೆಯಲ್ಲಿ ಮಾಡಿದ್ದಂಥ ಎಲ್ಲ ವ್ಯವಸ್ಥೆಯನ್ನು ಕೂಡ ರದ್ದು ಮಾಡಿರುವಂಥದ್ದು. ಈಗಾಗಲೇ ತೋಟದ ಮನೆಯಲ್ಲಿ ಸಾಕಷ್ಟು ಚುನಾವಣಾ ಅಧಿಕಾರಿಯ ಒಂದು ತಂಡ ಅಲ್ಲೇ ಬೀಡು ಬಿಟ್ಟಿದೆ. ಯಾವುದೇ ರೀತಿಯ ರಾಜಕೀಯ ಮುಖಂಡರು ನಾಯಕರು ಅಲ್ಲಿ ಸೇರಿದ್ರೆ ಅವರ ಮೇಲೆ ಕೇಸ್ ಹಾಕುವಂತ ಒಂದು ಎಚ್ಚರಿಕೆಯನ್ನು ನೀಡಿದ್ದಾರೆ. ಹಾಗಾಗಿ ಕಡೆ ಕ್ಷಣದಲ್ಲಿ ಬಾಡೂಟವನ್ನು ರದ್ದು ಮಾಡಿಕೊಳ್ಳಲಾಗಿದೆ. ನಾಟಿ ಸ್ಟೈಲ್ ಚಿಕನ್, ಮಟನ್, ಮುದ್ದೆ ಒಂದು ಬಾಡೂಟವನ್ನು ಇಲ್ಲಿ ತಯಾರು ಮಾಡಲಾಗಿತ್ತು. ಸುಮಾರು 150ಕ್ಕೂ ಹೆಚ್ಚು ಮಂದಿಗೆ ಊಟದ ವ್ಯವಸ್ಥೆಯನ್ನು ಕೂಡ ಇಲ್ಲಿ ಕಲ್ಪಿಸಲಾಗಿತ್ತು. ಸದ್ಯ ಆ ಒಂದು ಬಾಡೂಟದ ಒಂದು ಪಾರ್ಟಿ ರದ್ದಾಗಿರುವಂತ ಹಿನ್ನೆಲೆಯಲ್ಲಿ ಯಾವ ರೀತಿಯ ವ್ಯವಸ್ಥೆಯನ್ನ ಮಾಡ್ಕೊಳ್ತಾರೆ, ಆ ಊಟವನ್ನ ಏನ್ ಮಾಡ್ತಾರೆ ಅಂದ್ರೆ ಸುಮಾರು 150ರಿಂದ 200 ಜನಕ್ಕೆ ಊಟವನ್ನು ಸಿದ್ಧಪಡಿಸಲಾಗಿತ್ತು. ಅದನ್ನ ಯಾವ ರೀತಿ ಮಾಡ್ತಾರೆ ಅನ್ನೋದನ್ನು ಕೂಡ ಕಾದ್ ನೋಡ್ಬೇಕಾಗಿರುವಂತದ್ದು. ಅರುಣ್. ಓಕೆ ವಿನಯ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಅಲ್ಲ, ಈಗ ನಮಗೆ ಆಲ್ರೆಡಿ ನಾವು ತಹಸೀಲ್ದಾರ್ ಮತ್ತು EO MCC ನೋಡಲ್ ಆಫೀಸರ್ ಇರ್ತಾರೆ, ಅವ್ರು ಡೈರೆಕ್ಷನ್ಸ್ ಕೊಟ್ಟಿದೆ. ಅವರು 1 ಅವರ್ ಮುಂಚಿತವಾಗಿ ಇನ್ಸ್ಪೆಕ್ಷನ್ ಮಾಡಿದ್ದಾರೆ. ಅಲ್ಲಿ ಸ್ವಲ್ಪ ಊಟದ ವ್ಯವಸ್ಥೆ ಪ್ರಿಪ್ರೇಷನ್ ಮಾಡ್ತಿದ್ದು ಕಂಡು ಬಂತು. ಜೊತೆಗೆ ನಾನೇ ಖುದ್ದಾಗಿ ಅದನ್ನು ಇನ್ಸ್ಪೆಕ್ಷನ್ ಮಾಡೋಣ ಅಂತ ಬಂದಿದ್ದೆ. ಅಲ್ಲಿ ಪರ್ಮಿಷನ್ ತೊಗೊಂಡಿರಲಿಲ್ಲ. ಜೊತೆಗೆ ಅವರು ಫ್ರೆಂಡ್ಸ್ ರಿಲೇಟಿವ್ ಅಂತ ಹೇಳಿದ್ರು. ಸೊ ನೀವು FST ಟೀಮ್ ಅಲ್ಲೇ ಬಿಟ್ಟಿದ್ದೀವಿ ಮತ್ತು ಆ ಪ್ರೋಗ್ರಾಮ್ ನಾವು ಕ್ಯಾನ್ಸಲ್ ಮಾಡಿದ್ವಿ, ಪರ್ಮಿಷನ್ ತೊಗೊಂಡಿರಲ್ಲ. ಅಲ್ಲ, ಈಗ ನಮಗೆ ಅಲ್ಲಿ ಪೊಲಿಟಿಕಲ್ ಪಾರ್ಟೀಸ್ ಯಾರೂ ಬಂದಿಲ್ಲ ಒಳಗಡೆ ನಾವು ಚೆಕ್ ಮಾಡಿದಾಗ. ಸೊ FST ಟೀಮು ನಾವು 2-3 ಟೀಮ್ ಅಲ್ಲೇ ಬಿಟ್ಟಿದ್ದೀವಿ.
ಸೊ MCC ವೈಲೇಷನ್ ಆಯಿತು ಅಂತಂದರೆ ಅವ್ರ ಮೇಲೆ ನಿಯಮಾನುಸಾರ ಕ್ರಮ ತಗೊಳ್ಳಿ ಅಂದ್ಬಿಟ್ಟು MCC ನೋಡಲ್ ಆಫೀಸರ್ಗೂ ಡೈರೆಕ್ಷನ್ಸ್ ಕೊಟ್ಟಿದ್ದೇವೆ ಮತ್ತು FS ಟೀಮ್ ಕೂಡ ಡೈರೆಕ್ಷನ್ಸ್ ಕೊಟ್ಟಿದ್ದೇವೆ ಮತ್ತು ತಹಸೀಲ್ದಾರ್ ಕೂಡ ಅದನ್ನು ನೋಡ್ಕೊಳ್ಳೋಕ್ಕೆ ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ. ಎಸ್, ಅದು ಪೊಲಿಟಿಕಲ್ ಪಾರ್ಟಿ ಮೀಟಿಂಗ್ ಆಗ್ತದೆ ಮತ್ತು ವಿತೌಟ್ ಪರ್ಮಿಷನ್ ಇಲ್ಲದೇ ಇರೋದ್ರಿಂದ ನೀವು ರೂಲ್ಸ್ ಪ್ರಕಾರ ಏನಿದೆ ಕ್ರಮ ತಗೊಳ್ಳಿ ಅಂತ ಡೈರೆಕ್ಷನ್ಸ್ ಕೊಟ್ಟಿದ್ದೇನೆ. ಸೊ ಆ ನಿಯಮಗಳನ್ನು ಪಾಲನೆ ಮಾಡಲೇಬೇಕು. 50ಕ್ಕಿಂತಲೂ ಹೆಚ್ಚು ಜನರು ಇರೋ ಹಾಗಿಲ್ಲ. ಮತ್ತು ಸಭೆಯನ್ನು ಮಾಡಬೇಕು ಅನ್ನೋದಾದರೆ ಅದಕ್ಕೆ ಪರವಾನಗಿಯನ್ನು ತೆಗೆದುಕೊಂಡು ಮಾಡಬೇಕು. ಇಲ್ಲಿ ಪರವಾನಗಿ ತೆಗೆದುಕೊಂಡಿಲ್ಲ. ಹಾಗಾಗಿ ಈಗ ಅಧಿಕಾರಿಗಳು ಬಂದಿದ್ದಾರೆ. ಇನ್ನುಳಿದಂಥ ಯಾವುದಾದ್ರು ಪಕ್ಷದ ನಾಯಕರುಗಳು ಬಂದರೆ ಅದೇನು ಕ್ರಮ ತಗೊಳ್ಬೇಕು ತಗೊಳ್ತೀವಿ ಅಂತ ಹೇಳ್ತಿದ್ದಾರೆ.